ಈಜಿಪ್ಟಿನ ಭೂಮಿಯಲ್ಲಿ ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನರು ವಾಸಿಸುತ್ತಿದ್ದರು. ಮೊದಲು ಅವರು ಅತಿಥಿಗಳಾಗಿದ್ದರು, ಆದರೆ ಕಾಲ ಕಳೆದಂತೆ ಅವರು ದಾಸರಾಗಿದ್ದರು. ಹೊಸ ಫರೋಹ ರಾಜನು ಇಸ್ರಾಯೇಲ್ ಜನರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ನೋಡಿ ಭಯಪಟ್ಟನು. ಇವರು ಶತ್ರುಗಳಿಗೆ ಸೇರಿಬಿಟ್ಟರೆ ಎಂಬ ಆತಂಕ ಅವನ ಹೃದಯವನ್ನು ತುಂಬಿತು. ಆದ್ದರಿಂದ ಅವನು ಕ್ರೂರ ಆದೇಶವೊಂದನ್ನು ಹೊರಡಿಸಿದನು. ಇಸ್ರಾಯೇಲ್ ಮಹಿಳೆಯರಿಗೆ ಹುಟ್ಟುವ ಪ್ರತಿಯೊಂದು ಗಂಡು ಮಗುವನ್ನು ನದಿಗೆ ಹಾಕಬೇಕು ಎಂದು. ಆ ಸಮಯದಲ್ಲಿ ಲೇವಿ ಕುಲದ ಒಬ್ಬ ಮಹಿಳೆಗೆ ಒಂದು ಸುಂದರ ಗಂಡುಮಗು ಹುಟ್ಟಿತು. ಆ ಮಗುವಿನ ಮುಖದಲ್ಲಿ ಒಂದು ವಿಶಿಷ್ಟ ಶಾಂತಿಯಿತ್ತು. ಆ ತಾಯಿ ಆ ಮಗುವನ್ನು ಕೊಲ್ಲಲು ಮನಸ್ಸು ಒಪ್ಪಲಿಲ್ಲ. 3 ತಿಂಗಳು ಮಗುವನ್ನು ಅಡಗಿಸಿಕೊಂಡು ಸಾಕಿದಳು. ಆದರೆ ಮುಂದೆ ಅಡಗಿಸಲು ಸಾಧ್ಯವಾಗಲಿಲ್ಲ. ಆಗ ಅವಳು ಧೈರ್ಯವೊಂದನ್ನು ತೋರಿದಳು. ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಅದಕ್ಕೆ ಹಸಿರು ಪಿಚ್ಚು ಹಾಕಿ ನೀರು ಒಳಗೆ ಬರದಂತೆ ಮಾಡಿ ಆ ಮಗುವನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿ ಬಿಟ್ಟುಬಿಟ್ಟಳು. ಮಗುವಿನ ಅಕ್ಕ ಮಿರಿಯಂ ದೂರದಿಂದ ನಿಂತು ಏನಾಗುತ್ತದೆ ಎಂದು ನೋಡುತ್ತಿದ್ದಳು. ಆ ದಿನ ಫರೋಹನ ಮಗಳು ನದಿಯಲ್ಲಿ ಸ್ನಾನ ಮಾಡಲು ಬಂದಳು. ಆಕೆಯ ಕಣ್ಣುಗಳಿಗೆ ಆ ಬುಟ್ಟಿ ಬಿದ್ದಿತು. ಸೇವಕರಿಗೆ ತರಲು ಹೇಳಿದಳು. ಬುಟ್ಟಿಯನ್ನು ತೆರೆದಾಗ ಮಗು ಅತ್ತಿತು. ಆ ಅಳುವಿನಲ್ಲಿ ಆಕೆಗೆ ದಯೆ ಮೂಡಿತು. ಇದು ಇಸ್ರಾಯೇಲ್ ಮಕ್ಕಳಲ್ಲಿ ಒಬ್ಬ ಎಂದು ತಿಳಿದರೂ ಆಕೆಯ ಹೃದಯ ಕರಗಿತು. ಆಗ ಮಿರಿಯಂ ಧೈರ್ಯವಾಗಿ ಮುಂದೆ ಬಂದು, ಈ ಮಗುವಿಗೆ ಹಾಲು ಕೊಡುವುದಕ್ಕೆ ಒಬ್ಬ ಹೆಬ್ರಿಯ ಮಹಿಳೆಯನ್ನು ಕರೆದುಕೊಂಡು ಬರಬೇಕೇ ಎಂದು ಕೇಳಿದಳು. ಫರೋಹನ ಮಗಳು ಒಪ್ಪಿದಳು. ಹೀಗೆ ಆ ಮಗುವಿನ ತಾಯಿಯೇ ಮಗುವನ್ನು ಸಾಕುವ ಅವಕಾಶವನ್ನು ದೇವರು ಕೊಟ್ಟನು. ಫರೋಹನ ಮಗಳು ಆ ಮಗುವಿಗೆ ಮೋಶೆ ಎಂದು ಹೆಸರು ಇಟ್ಟಳು, ಅರ್ಥ ನೀರಿನಿಂದ ತೆಗೆದವನು. ಮೋಶೆ ಅರಮನೆಯಲ್ಲಿ ಬೆಳೆದನು. ಅವನು ಈಜಿಪ್ಟಿನ ಜ್ಞಾನ, ಶಕ್ತಿ, ಐಶ್ವರ್ಯ ಎಲ್ಲವನ್ನೂ ಕಂಡನು. ಆದರೆ ಅವನ ಹೃದಯದಲ್ಲಿ ತನ್ನ ಜನರ ನೋವು ಇದ್ದೇ ಇತ್ತು. ಒಂದು ದಿನ ಅವನು ಈಜಿಪ್ಟಿಯನು ಒಬ್ಬ ಹೆಬ್ರೇಯ ದಾಸನನ್ನು ಹೊಡೆಯುವುದನ್ನು ಕಂಡನು. ಕೋಪದಲ್ಲಿ ಆ ಈಜಿಪ್ಟಿಯನನ್ನು ಕೊಂದು ಮಣ್ಣು ಮುಚ್ಚಿದನು. ಆದರೆ ಆ ವಿಷಯ ಹೊರಗೆ ಬಂತು. ಫರೋಹನಿಗೆ ಗೊತ್ತಾದಾಗ ಮೋಶೆಯನ್ನು ಕೊಲ್ಲಲು ಯತ್ನಿಸಿದನು. ಮೋಶೆ ಭಯದಿಂದ ಈಜಿಪ್ಟ್ ಬಿಟ್ಟು ಮಿದ್ಯಾನ್ ದೇಶಕ್ಕೆ ಓಡಿಹೋದನು. ಅಲ್ಲಿ ಅವನು ಯೆತ್ರೋ ಎಂಬ ಯಾಜಕನ ಮನೆಗೆ ಸೇರಿದನು. ಅವನ ಮಗಳಾದ ಸಿಪ್ಪೋರಾಳನ್ನು ಮದುವೆಯಾದನು. ಮೋಶೆ ಕುರಿಗಳನ್ನು ಮೇಯಿಸುವ ಸರಳ ಜೀವನಕ್ಕೆ ಹೊಂದಿಕೊಂಡನು. ಅರಮನೆಯ ಶಬ್ದದಿಂದ ದೂರ ಮೌನದ ಮರುಭೂಮಿಯಲ್ಲಿ ಅವನ ದಿನಗಳು ಸಾಗಿದವು. ಆದರೆ ದೇವರ ಯೋಜನೆ ಅಲ್ಲಿ ನಿಲ್ಲಲಿಲ್ಲ. ಒಂದು ದಿನ ಮೋಶೆ ಕುರಿಗಳನ್ನು ಹೋರೇಬ್ ಪರ್ವತದ ಬಳಿಗೆ ತೆಗೆದುಕೊಂಡು ಹೋದಾಗ ಒಂದು ವಿಚಿತ್ರ ದೃಶ್ಯ ಕಂಡನು. ಒಂದು ಪೊದೆ ಬೆಂಕಿಯಲ್ಲಿ ಉರಿಯುತ್ತಿತ್ತು, ಆದರೆ ಸುಟ್ಟು ಹೋಗುತ್ತಿರಲಿಲ್ಲ. ಮೋಶೆ ಹತ್ತಿರ ಹೋದಾಗ ಆ ಬೆಂಕಿಯಿಂದ ಒಂದು ಧ್ವನಿ ಕೇಳಿತು. ಮೋಶೆ, ಮೋಶೆ ಎಂದವನು ಉತ್ತರಿಸಿದನು. ನಾನು ಇಲ್ಲಿದ್ದೇನೆ. ದೇವರು ಹೇಳಿದರು, ನೀನು ನಿಂತಿರುವ ಸ್ಥಳ ಪವಿತ್ರವಾದುದು, ನಿನ್ನ ಪಾದರಕ್ಷೆ ತೆಗೆದುಹಾಕು. ದೇವರು ತನ್ನನ್ನು ಪರಿಚಯಿಸಿಕೊಂಡು ಇಸ್ರಾಯೇಲ್ ಜನರ ಅಳಲನ್ನು ಕೇಳಿದ್ದೇನೆ ಎಂದನು. ನೀನು ಹೋಗಿ ನನ್ನ ಜನರನ್ನು ಈಜಿಪ್ಟಿನಿಂದ ಹೊರತರು ಎಂದು ಆಜ್ಞೆ ನೀಡಿದನು. ಮೋಶೆ ಹೆದರಿದನು. ನಾನು ಯಾರು? ಫರೋಹನ ಮುಂದೆ ಹೇಗೆ ಹೋಗಲಿ? ನನಗೆ ಮಾತನಾಡಲು ಸರಿಯಾಗಿ ಬರುತ್ತಿಲ್ಲ ಎಂದು ಅಸಮರ್ಥತೆಯನ್ನು ಹೇಳಿದನು. ದೇವರು ಸಮಾಧಾನಪಡಿಸಿ, ನಾನು ನಿನ್ನ ಜೊತೆ ಇರುತ್ತೇನೆ ಎಂದರು. ಅವನ ಸಹಾಯಕ್ಕೆ ಸಹೋದರ ಆರೋನನ್ನು ಕೊಟ್ಟರು. ಮೋಶೆ ಮತ್ತು ಆರೋನು ಫರೋಹನ ಮುಂದೆ ಹೋದರು. ಯೆಹೋವನು ಹೇಳುತ್ತಾನೆ, ನನ್ನ ಜನರನ್ನು ಬಿಡು ಎಂದು ಹೇಳಿದರು. ಆದರೆ ಫರೋಹನ ಹೃದಯ ಗಟ್ಟಿಯಾಗಿತ್ತು. ಅವನು ಒಪ್ಪಲಿಲ್ಲ. ಆಗ ದೇವರು ಈಜಿಪ್ಟಿನ ಮೇಲೆ ಮಹಾಸೂಚನೆಗಳು ಮತ್ತು ವಿಪತ್ತುಗಳನ್ನು ಕಳುಹಿಸಿದನು. ನೀರು ರಕ್ತವಾಯಿತು. ಕಪ್ಪೆಗಳು, ಹುಳುಗಳು, ಈಗೆಗಳು ದೇಶವನ್ನೆಲ್ಲ ತುಂಬಿದವು. ಜಾನುವಾರುಗಳು ಸತ್ತವು. ದೇಹಕ್ಕೆ ಹುಣ್ಣುಗಳು ಬಂದವು. ಆಕಾಶದಿಂದ ಭಾರೀ ಮಳೆ ಮತ್ತು ಗಾಳಿಯು ಬಂದು ಬೆಳೆ ನಾಶವಾಯಿತು. ಕತ್ತಲೆ 3 ದಿನ ಈಜಿಪ್ಟನ್ನು ಆವರಿಸಿತು. ಪ್ರತಿಯೊಂದು ವಿಪತ್ತಿನ ನಂತರವೂ ಫರೋಹನು ತಾತ್ಕಾಲಿಕವಾಗಿ ಒಪ್ಪಿದರೂ ಮತ್ತೆ ತನ್ನ ಮಾತನ್ನು ಬದಲಾಯಿಸುತ್ತಿದ್ದನು. ಕೊನೆಯದಾಗಿ ದೇವರು ಭಯಾನಕವಾದ ತೀರ್ಪನ್ನು ಘೋಷಿಸಿದನು. ಈಜಿಪ್ಟಿನ ಪ್ರತಿಯೊಂದು ಮನೆಗೆ ಮೊದಲ ಮಗುವಿನ ಮರಣ. ಆದರೆ ಇಸ್ರಾಯೇಲ್ ಜನರಿಗೆ ರಕ್ಷಣೆ ಕೊಟ್ಟನು. ಕುರಿಯ ರಕ್ತವನ್ನು ಬಾಗಿಲಿನ ಕಂಬಗಳಿಗೆ ಹಚ್ಚಲು ಹೇಳಿದನು. ಆ ರಾತ್ರಿ ಮರಣದ ದೂತನು ಹಾದುಹೋಗಿ ಆ ರಕ್ತ ಇರುವ ಮರೆಗಳನ್ನು ದಾಟಿ ಹೋದನು. ಇದನ್ನು ಪಾಸ್ಕಾ ಎಂದು ಕರೆಯುತ್ತಾರೆ. ಆ ರಾತ್ರಿ ಫರೋಹನ ಮನೆಗೂ ದುಃಖ ಬಂತು. ಅವನು ಮುರಿದು ಬಿದ್ದನು. ಮೋಶೆಯನ್ನು ಕರೆದು, ನೀವು ಹೋಗಿ ನಿಮ್ಮ ದೇವರನ್ನು ಆರಾಧಿಸಿರಿ ಎಂದನು. ಇಸ್ರಾಯೇಲ್ ಜನರು ಆ ರಾತ್ರಿ ಈಜಿಪ್ಟನ್ನು ತೊರೆದರು. ದೇವರು ಅವರನ್ನು ಹಗಲು ಮೋಡದ ಸ್ತಂಭದಿಂದ, ರಾತ್ರಿ ಬೆಂಕಿಯ ಸ್ತಂಭದಿಂದ ಮುನ್ನಡೆಸಿದನು. ಆದರೆ
ಫರೋಹನ ಮನಸ್ಸು ಮತ್ತೆ ಬದಲಾಯಿತು. ತನ್ನ ಸೇನೆಯೊಂದಿಗೆ ಇಸ್ರಾಯೇಲ್ ಜನರನ್ನು ಹಿಂಬಾಲಿಸಿದನು. ಮುಂದೆ ಕೆಂಪು ಸಮುದ್ರ, ಹಿಂದೆ ಈಜಿಪ್ಟಿನ ಸೇನೆ. ಜನರು ಭಯದಿಂದ ಕೂಗಿದರು. ಮೋಶೆ ದೇವರನ್ನು ಮೊರೆಯಿಟ್ಟನು. ದೇವರು ಹೇಳಿದರು, ನಿನ್ನ ಕೈಯಲ್ಲಿರುವ ದಂಡವನ್ನು ಎತ್ತಿ. ಮೋಶೆ ದಂಡವನ್ನು ಎತ್ತಿದಾಗ ಸಮುದ್ರ 2 ಭಾಗವಾಗಿ ಬಿತ್ತು. ಮಧ್ಯದಲ್ಲಿ ಒಣ ನೆಲ ಕಾಣಿಸಿಕೊಂಡಿತು. ಇಸ್ರಾಯೇಲ್ ಜನರು ಅದರಲ್ಲಿ ನಡೆದು ಹೋದರು. ಈಜಿಪ್ಟಿನ ಸೇನೆ ಹಿಂಬಾಲಿಸಿದಾಗ ದೇವರು ಸಮುದ್ರವನ್ನು ಮತ್ತೆ ಮುಚ್ಚಿದನು. ಸೇನೆ ಸಂಪೂರ್ಣವಾಗಿ ನಾಶವಾಯಿತು. ಜನರು ಆ ತೀರದಲ್ಲಿ ನಿಂತು ದೇವರನ್ನು ಹಾಡುಗಳಿಂದ ಸ್ತುತಿಸಿದರು. ಮಿರಿಯಂ ತಂಬೂರಿ ಹಿಡಿದು ನೃತ್ಯ ಮಾಡಿದಳು. ಮರುಭೂಮಿಯಲ್ಲಿ ಪ್ರಯಾಣ ಸುಲಭವಾಗಿರಲಿಲ್ಲ. ನೀರು ಇಲ್ಲ, ಆಹಾರ ಇಲ್ಲ ಎಂದು ಜನರು ಕುಗ್ಗಾಡಿದರು. ಆದರೆ ದೇವರು ಆಕಾಶದಿಂದ ಮನ್ನಾ ಕೊಟ್ಟನು. ಬಂಡೆಯಿಂದ ನೀರು ಹೊರಬಂದಿತು. ಮೋಶೆ ಪರ್ವತಕ್ಕೆ ಹತ್ತಿ ದೇವರೊಂದಿಗೆ ಮಾತಾಡಿದನು. ಅಲ್ಲಿ ದೇವರು 10 ಆಜ್ಞೆಗಳನ್ನು ಕೊಟ್ಟನು. ಜನರು ನ್ಯಾಯವಾಗಿ, ಪ್ರೀತಿಯಿಂದ ಬದುಕಲು. ಮೋಶೆ ಜನರಿಗಾಗಿ ಮಧ್ಯಸ್ಥನಾಗಿ ನಿಂತನು. ಜನರು ತಪ್ಪು ಮಾಡಿದಾಗ ಅವನು ದೇವರ ಮುಂದೆ ಪ್ರಾರ್ಥಿಸಿದನು. ವರ್ಷಗಳು ಕಳೆಯುತ್ತಾ ಇಸ್ರಾಯೇಲ್ ಜನರು ವಾಗ್ದಾನಿತ ದೇಶದ ಅಂಚಿಗೆ ಬಂದರು. ಆದರೆ ಮೋಶೆಗೆ ಆ ದೇಶಕ್ಕೆ ಪ್ರವೇಶಿಸುವ ಅವಕಾಶ ದೊರಕಲಿಲ್ಲ. ಅವನು ನೆಬೋ ಪರ್ವತದ ಮೇಲೆ ನಿಂತು ದೂರದಿಂದ ಆ ದೇಶವನ್ನು ನೋಡಿದನು. ದೇವರು ಅವನು ಜೀವನವನ್ನು ಅಲ್ಲಿ ಪೂರ್ಣಗೊಳಿಸಿದನು. ಮೋಶೆಯ ಕಥೆ ಶಕ್ತಿಯ ಕಥೆಯಲ್ಲ, ಕೇವಲ ಅದ್ಭುತಗಳ ಕಥೆಯೂ ಅಲ್ಲ. ಅದು ಕರೆಯ ಕಥೆ. ಭಯದಲ್ಲೂ ದೇವರು ನಮ್ಮನ್ನು ಕರೆಯುತ್ತಾನೆ ಎಂಬ ಭರವಸೆಯ ಕಥೆ. ಸಾಮಾನ್ಯ ವ್ಯಕ್ತಿಯ ಮೂಲಕ ಅಸಾಧಾರಣ ಕಾರ್ಯಗಳನ್ನು ಮಾಡುವ ದೇವರ ಕಥೆ. ಇವತ್ತಿಗೂ ಈ ಕಥೆ ನಮಗೆ ಹೇಳುವುದು, ದೇವರ ಕರೆಯನ್ನು ಸ್ವೀಕರಿಸಿದರೆ ನಮ್ಮ ದೌರ್ಬಲ್ಯತೆಯೇ ನಮ್ಮ ಶಕ್ತಿಯಾಗಬಹುದು.